ಪರವಾಗಿಲ್ಲಪ್ಪ, ನಾನು ಅನ್ಕೊಂಡಿದ್ದ ಬೇಗನೆ ಕರ್ಕೊಂಡು ಬಂದಿದ್ಯಾ. ನನಗೆ ಊರಲ್ಲಿರೋ ಎಲ್ಲ ಶಾರ್ಟ್ಕಟ್ಗಳು ಗೊತ್ತು ಸರ್, ಅದಕ್ಕೆ ಬೇಗ ಬಂದ್ಬಿಡ್ತೀನಿ. ಎತ್ತೋಳಿ ಸರ್. ಪರವಾಗಿಲ್ಲ, ಅದು ನೀನು ಇಟ್ಕೋ. ಬೇಡ ಸರ್, ನಾವೆಷ್ಟು ಕಷ್ಟಪಡ್ತೀವೋ ಆ ದುಡ್ಡು ಮಾತ್ರ ನಮ್ಮ ಕೈಗೆ ಸಿಕ್ಕರೆ ನನಗೆ ಅಷ್ಟೇ ಸಾಕು. ನೀವು ಇತ್ತೋಳಿ ಸರ್. ಏನಪ್ಪ ನೀನು ಎಲ್ರೂ ಬೇಗ ಕರ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡಿ ಅನ್ನೋ ಕೇಳೋ ಡ್ರೈವರ್ಗಳನ್ನ ನೋಡಿದ್ದೀನಿ. ಅಂಥದ್ರಲ್ಲಿ ನೀನು ಚೇಂಜ್ ವಾಪಸ್ ಕೊಡ್ತಾ ಇದೆಯಾ? ಗುಡ್, ಬರ್ತೀನಿ. ಸರ್ ಇಲ್ಲ ದಯವಿಟ್ಟು ಇಟ್ಕೊಳ್ಳಿ. ಇದು ಇಟ್ಕೊಳ್ಳಿ. ಒಂದು ನಿಮಿಷ ಸರ್, ಇದು ತೊಳಿ ಸರ್. ಇದು ತೊಳಿ ಸರ್. ಸರ್ ಇದು ನನ್ನ ಹೆಂಡತಿ ಹೊಸ ಹೂವಿನ ಅಂಗಡಿ ಇಟ್ಟಿದ್ದಾಳೆ ಸರ್. ಇದು ನಮ್ಮಲ್ಲಿ ಒಳ್ಳೆ ಆಫರ್ಗಳು ಇದೆ ಸರ್. ನೀವೇನಾದರೂ 4 ಮೊಳ ಮಲ್ಲಿಗೆ ಹೂ ತೊಗೊಂಡ್ರೆ 1 ಮೊಳ ಕನಕಾಂಬರಿ ಫ್ರೀ. ಆಮೇಲೆ 4 ಹಾರ ತೊಗೊಂಡ್ರೆ 1 ಹಾರ ಫ್ರೀ. ಓ ಹೌದಾ? ಹ್ಞೂ ಸರ್. ಮತ್ತೆ ನಿಮ್ಮ ಮನೇಲಿ ಯಾವುದೇ ಹಬ್ಬ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಇದೇ ನಂಬರ್ಗೆ ಫೋನ್ ಮಾಡಬೇಕು ಸರ್. ಓಕೆನಾ? ಸರಿನಪ್ಪ, ನಿನ್ನ ನಂಬರ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಹಾಂ, ಆ ಥರ ಏನಾದ್ರು ಇದ್ರೆ ನಾನು ನಿನ್ನ ಕಾಲ್ ಮಾಡಿ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಉಪಕಾರ ಆಯ್ತು. ಥ್ಯಾಂಕ್ ಯು ಸರ್. ಇದು ಯಾವುದಪ್ಪ ಇದು? ಪಾರ್ಕ್ ಇಷ್ಟು ಭರ್ಜರಿಯಾಗಿದೆ, ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿಯವರನ್ನ ಬಂದಂಗಿದೆ ಇಲ್ಲಿ. ಇದೇ ಅವಕಾಶ. ಒಳಗೋಗಿ ಎಲ್ರಿಗೂ ಪಾಂಪ್ಲೆಟ್ ಕೊಟ್ಟು ಬಂದ್ಬಿಡ್ಬೇಕು. ನಮಸ್ಕಾರ. ಹೇಳಪ್ಪ. ತೊಳಿದು ನನ್ನ ಹೆಂಡತಿ ಒಳ್ಳೆ ಹೂವಿನ ಅಂಗಡಿ ಇಟ್ಟಿದ್ದಾಳೆ. ಹೊಸ ಹೂ ತರಿಸ್ತೀವಿ. ಯಾರಿಗಾದ್ರೂ ಹೂ ಬೇಕು ಅಂತಂದ್ರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಒಳ್ಳೆ ಹೂ ತಂದು ಕೊಡ್ತೀವಿ. ಸರಿ, ಹೇಳ್ತೀನಪ್ಪ. ಅಣ್ಣ 1 ನಿಮಿಷ. ಇದು ತೊಳಿ, ಇದು ಇಟ್ಕೊಳ್ಳಿ. ಪರವಾಗಿಲ್ಲ, ಬೇಡ ಬಿಡಪ್ಪ, ಇದೆಲ್ಲ ಟೀ ಕುಡಿದ್ರಿ ತೊಳಿನ, ಪರಲ್ಲ. ಇರ್ಲಿ ತೊಳಿ, ಪರಲ್ಲ. ಇದೊಂದು ಇಷ್ಟು ತಗೊಂಡು ನಿಮ್ಮ ಪಾರ್ಕಲ್ಲಿ ಬರೋರಿಗೆಲ್ಲ ಒಂದು ಸ್ವಲ್ಪ ಕೊಡ್ತೀರಾ ದಯವಿಟ್ಟು? ಸರಿ, ಕೊಡ್ತೀನಿ ಅಣ್ಣ. ಅಲ್ಲ, ಈಗ ನನಗೆ ಇಲ್ಲಿ 10 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು 100 ರೂಪಾಯಿ ಕೊಡ್ತಿದ್ದೀರಾ ಅಂದರೆ ಎಷ್ಟು ಹೂವಿನ ಥರ ನಿನ್ನ ಮನಸ್ಸಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಬಿಡಪ್ಪ. ತುಂಬ ಥ್ಯಾಂಕ್ಸ್ ಅಣ್ಣ. ಸರಿ, ಎಲ್ರಿಗೂ ಕೊಡ್ತೀನಿ ಅಣ್ಣ. ಥ್ಯಾಂಕ್ಸ್. ಟೀ ಜೊತೆ ಬಂದು ಕೂಡ ತಿನ್ಕೊಳ್ಳಿ, ಆಯ್ತಾ? ಸರಿ, ಆಯ್ತಣ್ಣ. ಓಕೆ ಅಣ್ಣ. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಅಲ್ಲಿ ಯಾರ್ದಣ್ಣ ಫೋಟೋ ತೆಗಿತಿದ್ಯಾ? ಮೆತ್ತಿಗೆ ಏನು ಬ್ರದರ್ ಇದು? ಆಫೀಸ್ಗೆ ಹೋಗೋಂಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ಇಲ್ಲಿ ಕೂತ್ಕೊಂಡು ಕಳ್ಳೆ ಬೀಜ ತಿಂತಾ ಇದಾರಲ್ಲ ಬ್ರದರ್ ಇವರು. ಓಹ್, ಅವರಿಬ್ರ ಡೈಲಿಯಿಂದ ಆಫೀಸ್ಗೆ ಹೋಗ್ತೀನಿ ಅನ್ಬಿಟ್ಟು ಮನೆಯಿಂದ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರ್ತಾರಣ್ಣ. ಮನೆಯಿಂದನೂ ಬಾಕ್ಸ್ ಕೂಡ ತರ್ತಾರೆ ಅಂತ ಅನ್ಸುತ್ತೆ. ಹೋಟ್ಲು ರೇಂಜ್ ಬಿಲ್ಡಪ್ ಕೊಟ್ಕೊಂಡು ಊಟ ಮಾಡ್ತಾರೆ. ಕಾಲ ಕಳ್ಕೊಂಡು ಕಣ್ ತುಂಬಾ ನಿದ್ದೆ ಮಾಡ್ಕೊಂಡು ಹೋಯ್ತಾರಣ್ಣ. ಅದ್ರೊಳಗೂ ಇವ್ರಿಬ್ರದ್ದು ಶೇರಿಂಗ್ ಬೇರೆ. ಓಹ್ ಬ್ರದರ್, ನೀವು ಹೇಳ್ತಾ ಇರೋದೆಲ್ಲ ನಿಜಾನ ಬ್ರದರ್? ಹೂಣ, ಮುಂಚೆ ಎಲ್ಲ ಒಂದ್ ಸ್ವಲ್ಪ ಹೊತ್ತು ಮಾತ್ರ ಕುತ್ಕೊಂಡು ಎದ್ದೊಂಟಾಗ್ತಿದ್ರು. ಸುಮಾರು 2-3 ತಿಂಗಳಿಂದ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಇಲ್ಲೇ ಇರ್ತಾರಣ್ಣ. ಅದ್ರೊಳಗೂ ಇಲ್ಲಿ ಕೂತಿದ್ದ ನೋಡಿ, ಈ ಕಡೆ ಬೆಳ್ಳಿಗೆ ಹುಡುಗನ್ ತರ ಕಾಣ್ತಿದ್ದಾನಲ್ಲ, ಅವನಂತೂ ನನ್ ಗೇಟ್ ಬೀಗ ತೆಗಿಯೋ ಮುಂಚೆನೆ ಬಂದು ಕಾಯ್ತಾ ಇರ್ತಾನೆ. ಬರ್ತಿರ್ದಾಗೆ ಒಂದ್ ಎಳ್ನೀರು ತಗೊಂಡು ಕುಡ್ಕೊಂಡು ಕಾಯ್ಕಾ ಕೂತಿರ್ತೀರಣ್ಣ. ಕರೆಕ್ಟಾಗಿ 1 ಗಂಟೆಗೆ ಊಟ ಎಲ್ಲ ತಿಂದು ಖಾಲಿ ಮಾಡಿ ಗಡತ್ತಾಗಿ ನಿದ್ದೆ ಮಾಡಿ 6 ಗಂಟೆ ಆಯ್ತಿದ್ದಂಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರಣ್ಣ. ಸುಮಾರು 2-3 ತಿಂಗಳಿಂದ ಅವ್ರಿಬ್ರದ್ದು ಇದೇ ಕೆಲಸ ಅಣ್ಣ. ಇದೆಯಾ? ಓಹೋ, ಹಂಗಂದ್ರೆ ಇವರಿಬ್ರು ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋದೇ ಇಲ್ಲ ಅಂತಾಯ್ತು. ಸರಿ 1 ನಿಮಿಷ ಇದು ಇಟ್ಕೊಳ್ಳೋಣ. 100 ರೂಪಾಯಿ. ಇದೇನು ಹೇಳ್ತೀನಿ, ನಂಗೆ ಒಂದು ಅರ್ಥ ಆಯ್ತಲ್ಲ ಕಣಪ್ಪ. ಇವತ್ತು ಎಲ್ರಿಗೂ ಅರ್ಥ ಆಗತ್ತೆ. ತುಂಬ ಥ್ಯಾಂಕ್ಸ್. ಅದೇನೋ ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ಬ್ರಾ, ನಾನು ಯಾವ್ದು ಚಿಕ್ಕ ವಯಸ್ಸಲ್ಲಿ ಈ ಜಾರ ಬಂಡಿ ಉಯ್ಯಾಲೆ ಆಡಿದ್ದು. ಯಾಕೋ ಆಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ.
ನೀವೇನ್ ಬ್ರೋ ಒಳ್ಳೆ ಚಿಕ್ಕ ಮಕ್ಳು ತರ. ಸರಿ ಸರಿ ಬನ್ನಿ ಆಡೋಣ. ಬನ್ನಿ ಬನ್ನಿ. ನೋಡ್ದ್ಯಪ್ಪ, ನೋಡು ಹೆಂಗ್ ಆಟ ಆಡ್ತಿದಾರೆ ಚಿಕ್ಕ ಮಕ್ಳು ತರ. ಇನ್ನೇನು 1 ಗಂಟೆ ಆಯ್ತು, ಈಗ ಊಟಕ್ಕೆ ಹೋಯ್ತಾರೆ. ಹೌದಾ ಬ್ರೋ ಟೈಮ್ ಆಯ್ತು, ಬನ್ನಿ ಊಟ ಮಾಡೋಣ. ಅಯ್ಯೋ ಇರಿ ಬ್ರೋ, ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಊಟ ಮಾಡೋಣ. ಚೆನ್ನಾಗಿದೆ ಅದಲ್ಲ ಬ್ರೋ, ಟೈಮ್ ಊಟ ಮಾಡಬೇಕು, ಅವಾಗ ಚೆನ್ನಾಗಿರೋದು. ಬನ್ನಿ ಬನ್ನಿ ಬನ್ನಿ. ಸರಿ ನಡಿ. ನೋಡಪ್ಪ, ಕಡ್ಲೆ ಬೀಜ ತಿಂದಿದ್ದಲ್ದೆ ಊಟನೂ ಸಹ ಟೈಮ್ ಸರಿಯಾಗಿ ಮಾಡ್ತಿದ್ದಾರೆ. ಊಟ ತಾನೆ, ಮಾಡ್ಲಿ ಪರವಾಗಿಲ್ಲ, ನಮ್ಗೂ ಅದೇ ಬೇಕಾಗಿರೋದು. ಪುಳಿಯೋರೆ ತಿಂತೀರಾ? ಇಲ್ಲ, ಇದನ್ನ ತಿನ್ಬಿಟ್ಟು ಆಮೇಲೆ ತಿನ್ನೋಣ. ಸರಿ ಸರಿ. ಕೆಲ್ಸಕ್ಕೆ ಹೋಗದೆ ಟೈಮ್ ಪಾಸ್ ಮಾಡ್ತಿದ್ದಾರೆ. ಅವ್ರದ್ದು ಯಾಕಪ್ಪ ವಿಡಿಯೋ ಮಾಡ್ತಿದ್ಯಾ? ಇವತ್ತೊಂದು ಸಿನಿಮಾ ತೋರಿಸೋಣ ಅಂತ, ಅದಕ್ಕೆ. ಒಳ್ಳೆ ವಾಚ್ಮನ್, ತುಂಬ ಕಾರ್ಪೊರೇಟ್ ಮಾಡ್ತಾರೆ. ಇನ್ನೂ ಮಲ್ಗೆ ಇದ್ದಾರೆ. ಬ್ರೋ ಬ್ರೋ ಎದ್ದಳೆ, ಬ್ರೋ ಎದ್ದಳಿ ಮೇಲೆ. ಓ ಆಗ್ಲೇ ಸ್ನ್ಯಾಕ್ಸ್ ಟೈಮ್ ಆಗೋಯ್ತು. ಬ್ರೋ ಏನೋ ತಗೊಂಬರ್ತೀರಾ? ತಗೊಂಬರ್ತೀನಿ, 5 ನಿಮಿಷ. ಬ್ರೋ 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 ಬನ್ನಿ 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 ಬನ್ನಿ. ಓ ಬಿಸಿ ಬಿಸಿ ಟೀ, ಬನ್ನಿ. ಬಿಸಿ ಬಿಸಿ ಬಜ್ಜಿ. ಬೊಜ್ಜಿ? ನಿಮ್ಮ ಬೊಜ್ಜಿ? ಇನ್ನು ಇದನ್ನೆಲ್ಲ ವಿಡಿಯೋನೇ ಮಾಡ್ತಿದ್ದೀನಪ್ಪ. ಇದನ್ನೆಲ್ಲ ಏನ್ ಮಾಡ್ತೀಯಾ? ಸಿನಿಮಾ 100 ಡೇಸ್ ಓಡಬೇಕು ಅಂತಂದ್ರೆ ಕ್ಲೈಮ್ಯಾಕ್ಸ್ವರೆಗೂ ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡ್ಕೋಬೇಕಲ್ವಾ, ಅದಕ್ಕೆ. ಬ್ರದರ್, ನೀವು ಹೋಗಿ ಅಲ್ಲಿ ನೋಡಿ, ಅಲ್ಲಿ ಜನ ಎಲ್ಲ ಬರ್ತಾ ಇದಾರೆ ವಾಕಿಂಗ್ ಅಂತ. ಈ ಪಾಂಪೆಟ್ ಎಲ್ಲ ಕೊಡಿ ಹೋಗಿ ಪ್ಲೀಸ್. ಸರಿ ಬರ್ತೀನಪ್ಪ. ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಮನೋಜ, ಇವತ್ತು ನಿನ್ನ ಕತೆ ಫಿನಿಶ್.